10 ಜನವರಿ 2024 ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡೋಣ. ಹಾಗೆ ಜ್ಯೋತಿ CNC ಆಟೋಮೇಷನ್ IPO ಇದೆ, ಅದ್ರ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಬನ್ನಿ ನೋಡೋಣ ಏನಾಯಿತು ಅಂತ. ಇವತ್ತು ನಿಫ್ಟಿ 50 ನೋಡಿದ್ರೆ ಸುಮಾರು 73ರಿಂದ 74 ಪಾಯಿಂಟ್ಸ್ ಏರಿಕೆ ಆಗಿದೆ. ಅಂದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಇದು 21,618ಗೆ ಹೋಗಿದೆ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ಏನಾಯಿತು ಅಂತ ನೋಡೋದಾದರೆ ಇವತ್ತು ಅದನ್ನು ಏರಿಕೆ ಆಗಿದೆ. ಅದು ಬಂದು ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ 71,657.71ಕ್ಕೆ ಕ್ಲೋಸ್ ಆಯಿತು. ಇದರಲ್ಲಿ ಏರಿಕೆ ಆಗಿದೆ ಸುಮಾರು 271 ಪಾಯಿಂಟ್ಸ್ ಇದರಲ್ಲಿ ಏರಿಕೆ ಆಗಿದೆ. ಸುಜ್ಲಾನ್ ಎನರ್ಜಿನಲ್ಲಿ ಇದೊಂದು ಟ್ರೆಂಡಿಂಗ್ ಶೇರು, ಆದರೆ ಇವತ್ತು ಏನೂ ಆಗಿಲ್ಲ. ಇದರಲ್ಲಿ ನಾವು ಇಂಟ್ರಾಡೇ ಮಾಡೋಕ್ಕಾಗಲ್ಲ ಸದ್ಯಕ್ಕೆ, ಯಾಕಂದರೆ ಸೇಬಿ ರೆಸ್ಟ್ರಿಕ್ಷನ್ಸ್ ಇದೆ. ಅದೇ ರೀತಿ ನಾವು ನೋಡೋದಾದರೆ ಟಾಟಾ ಮೋಟರ್ಸ್ನಲ್ಲಿ ಸುಮಾರು ₹8.65 ಅಷ್ಟು ಏರಿಕೆ ಆಗಿದೆ ಇವತ್ತು. ನಿನ್ನೆ ಇದ್ರ ಬಗ್ಗೆ ಇಂಟ್ರಾಡೇ ಬಗ್ಗೆ ಮಾತಾಡಿದ್ವಿ ಇದರಲ್ಲಿ. ಅದೇ ರೀತಿ ವೊಡಾಫೋನ್ ಐಡಿಯಾದಲ್ಲಿ ಸುಮಾರು 5 ಪೈಸೆದಷ್ಟು ಇಳಿಕೆ ಆಗಿದೆ. ಇದೊಂದು ಟ್ರೆಂಡಿಂಗ್ ಶೇರು. ಟ್ರೈಡೆಂಟ್ ಇದೊಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ ಶೇರು. ಇದರಲ್ಲಿ ಸುಮಾರು ಯಾಕಿದು ಟ್ರೆಂಡಿಂಗಿಗೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಸುಮಾರು 5.5% ಅಷ್ಟು ಇಳಿಕೆ ಆಗಿದೆ. ಹಾಗಾಗಿ ಇದು ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು. ₹2.80 ಇದರಲ್ಲಿ ಇಳಿಕೆ ಆಗಿದೆ. ಅದೇ ಅಡಾನಿ ಪೋರ್ಟ್ಸ್ನಲ್ಲಿ ನೋಡೋದಾದರೆ ಇವತ್ತು ಸುಮಾರು ₹17.25 ಏರಿಕೆ ಆಗಿದೆ. ರಿಲಯನ್ಸ್ ಪವರ್ನಲ್ಲಿ ಸುಮಾರು ಪ್ರತಿಯೊಂದು ಶೇರ್ನಲ್ಲಿ 50 ಪೈಸೆ ಇಳಿಕೆ ಆಗಿದೆ. ಇದರಲ್ಲಿ ಇಂಟ್ರಾಡೇ ಮಾಡಿದ್ರೆ ನೀವು ಸ್ವಲ್ಪ ಸ್ಟಾಪ್ ಲಾಸು ಮತ್ತು ಕ್ವಾಂಟಿಟಿ ಮತ್ತು ಓವರಾಲ್ ಬಜೆಟ್ನ ಮ್ಯಾನೇಜ್ ಮಾಡಬೇಕು, ಇಲ್ಲಾಂದರೆ ಒಂದೊಂದು ದಿವಸ ಈ ಥರ ಆಗುತ್ತೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿನಲ್ಲಿ ಏರಿಕೆ ಆಗಿದೆ ಅಂದರೆ ಸಿಪ್ಲಾನಲ್ಲಿ ಸುಮಾರು ₹39.85 ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಅಡಾನಿ ಎಂಟರ್ಪ್ರೈಸಸಲ್ಲಿ ಸುಮಾರು ₹83.60 ಏರಿಕೆ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಪ್ರತಿಯೊಂದು ಶೇರಿಗೆ ₹69.60 ಏರಿಕೆ ಆಗಿದೆ. SCL ಟೆಕ್ನಾಲಜೀಸ್ನಲ್ಲಿ ಸುಮಾರು ₹31.70 ಏರಿಕೆ ಆಗಿದೆ. ಅಡಾನಿ ಪೋರ್ಟ್ಸ್ನಲ್ಲಿ ಸುಮಾರು ₹17.25 ಏರಿಕೆ ಆಗಿದೆ. ICICI ಬ್ಯಾಂಕ್ ₹13.30. ಅದೇ ಟಾಟಾ ಮೋಟರ್ಸ್ನಲ್ಲಿ ₹8.65. ಅದೇ ರೀತಿ ಬೇರೆ ಕಂಪ್ನಿಗಳು ನಿಫ್ಟಿ 50ನಲ್ಲಿ ಏರಿಕೆ ಆಗಿರೋದ್ರೆ JSW ಸ್ಟೀಲ್, ಇಂಡಸ್ ಇಂಡ್ ಬ್ಯಾಂಕ್, ಇಂಡಾಲ್ಕೋ ಇಂಡಸ್ಟ್ರೀಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, LTI ಮೈಂಟ್ರಿ ಮತ್ತು ವಿಪ್ರೋ. ಹಾಗೆ IPOದಲ್ಲಿ ಒಂದು ಮುತ್ತೂಟ್ ಫಿನಾನ್ಸ್ ಬಾಂಡ್ IPO ಇದೆ. ಆಮೇಲೆ ಅದ್ರ ಜೊತೆಗೆ ಫಿನಾನ್ಸ್ ಲಿಮಿಟೆಡ್ ಬಾಂಡ್ ಇನ್ನೊಂದಿದೆ NBFCದು. ಅದು ನಿನ್ನೆ ಮಾತಾಡಿದ್ವಿ, ಚೆಕ್ ಮಾಡ್ಕೊಳ್ಳಿ ಅದು ನಿಮಗೆ ಟೈಮ್ ಇದ್ದರೆ. ಅದೇ ರೀತಿ ನಾವು ಇಂಟ್ರಾಡೇ ಬಗ್ಗೆ ಬೇರೆ ಕಂಪ್ನಿ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಅದರಲ್ಲಿ ನಿಮಗೆ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಇದನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನೋಡೋದಾದರೆ ನಾನು ಮಾಡ್ತಾ ಇರೋದು ನಿಮಗೆ ಬಜೆಟ್ ಓರಿಯೆಂಟ್ ವಿತಿನ್ 10,000 ರೇಂಜಲ್ಲಿ ಯಾವ್ದು ಮಾಡ್ಬೋದು ಅಂತ ಕಡಿಮೆ ಅನ್ನಿಸ್ಬೋದು. ಅದೇ ನೀವು ಬಜೆಟ್ ಜಾಸ್ತಿ ಮಾಡಿಕೊಂಡು ನೀವು ರಿಸ್ಕ್ ಸ್ವಲ್ಪ ಜಾಸ್ತಿ ತೊಗೋತೀರಾ ಅಂತ ಹೇಳಿದ್ರೆ ಆವಾಗ ನಿಮಗೆ ರಿವಾರ್ಡು ಬರುತ್ತೆ, ರಿಸ್ಕು ಇರುತ್ತೆ. ಅದೇ ರೀತಿ ಇವತ್ತು ನಾವು 10ನೇ ತಾರೀಕು ನೋಡೋದಾದರೆ ಯಾವುದು ಅಂತ ಹೇಳಿದ್ರೆ ಇವತ್ತು ಒಂದು 50 ಶೇರ್ಸ್ ಒಂದು ಸುಮಾರು ಹತ್ತಿರ ಒಂದು 9,000ಕ್ಕೆ ಸಿಗುತ್ತೆ ಟಾಟಾ ಮೋಟರ್ಸ್. ಅದರಲ್ಲಿ ಪ್ರತಿಯೊಂದು ಶೇರಿನ ವ್ಯಾಲ್ಯೂ ಬಂದ್ಬಿಟ್ಟು ಒಂದು ₹8.65 ಏರಿಕೆ ಆಯಿತು. ಅಂದರೆ ಒಂದು 50 ಶೇರಿಗೆ ಒಂದು ₹432. ಇದು ನಿಮ್ಮ ಇನಿಷಿಯಲ್ ಸ್ಟೇಜಸ್ನಲ್ಲಿ ನೀವು ಈ ಥರ ಮಾಡ್ತಾಯಿದ್ರೆ ನಿಮಗೆ ಓವರಾಲ್ ಆಗಿ ನಿಮಗೆ ಬರುತ್ತೆ. ನೀವು ಅದರದ್ದು ಕ್ವಾಂಟಿಟೀಸು ಜಾಸ್ತಿ ಮಾಡ್ಬೋದು. ನಿಮ್ಮ ಬಜೆಟು ಜಾಸ್ತಿ ಮಾಡ್ತಾ ಹೋದರೆ ನಿಮಗೆ ಅದರಲ್ಲಿರೋ ರಿಸ್ಕು ಮತ್ತು ಸ್ಟಾಪ್ ಲಾಸ್ ಹಾಕೋದೆಲ್ಲ ಗೊತ್ತಾಗುತ್ತೆ. ಅದೇ ರೀತಿ ಇವಾಗ ಜ್ಯೋತಿ CNC ಆಟೋಮೇಷನ್ ಲಿಮಿಟೆಡ್ನಲ್ಲಿ ಒಂದು IPO ಓಪನ್ ಇದೆ. ಅದು ಯಾವತ್ತು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ 11ನೇ ತಾರೀಕು, ನಾಳೆ ಕ್ಲೋಸ್ ಆಗುತ್ತೆ. 11ನೇ ತಾರೀಕು ಜನವರಿ 2024. ಇದು ಏನು ಅಂತ ಹೇಳಿದ್ರೆ ಇದು CNC ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ನಮ್ಮ ದೇಶದಲ್ಲೇ ಇದು 3rd ನಂಬರಲ್ಲಿದೆ, 3rd ರ್ಯಾಂಕಿಂಗ್, 3ನೇ ರ್ಯಾಂಕಿಂಗ್ನಲ್ಲಿ ಬರುತ್ತೆ. ಆಮೇಲೆ ಇದಕ್ಕೆ ಒಂದು ಒಳ್ಳೆ ಡಿಮ್ಯಾಂಡ್ ಬಂದಿದೆ. ರಿಟೇಲ್ನಲ್ಲಿ ಇದು ಸುಮಾರು 8ರಷ್ಟು ಸಬ್ಸ್ಕ್ರೈಬ್ ಆಗಿದೆ. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 14,175, ಪ್ರೈಸ್ ರೇಂಜ್ ಬಂದು 315ರಿಂದ 331. ಲೀಸ್ಟಿಂಗ್ ಆದಾಗ ಇದೇನಾಗುತ್ತೆ ಅಂತ ಚೆಕ್ ಮಾಡ್ಕೊಂಡು ನೋಡ್ಬೋದು. ಮತ್ತು IPOಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋ ಎಂಡಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಹಾಗೆ ಟಾಟಾ ಟೆಕ್ನಾಲಜೀಸ್ IPOದು ಹೆಂಗೆ ನೀವು ಅಪ್ಲೈ ಮಾಡಿದ್ರೆ ಹೆಂಗೆ ಬ್ಯಾಂಕಿಗೆ ಹೋಗುತ್ತೆ, ಮ್ಯಾಂಡೇಟ್ ಹೆಂಗೆ ಮಾಡೋದು ಅಂತಿದೆ ಅದರಲ್ಲಿ. ಅದೇ ಥರ ಇದಕ್ಕೂ ಸೇಮ್ ಮೆಥಡಲ್ಲಿ ನೀವು ಅಪ್ಲೈ ಮಾಡ್ಬೋದು ಮಾಡಿದ್ರೆ. ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.